ಅಡಿಕೆ ಬೆಳೆ. ಇದು ಇನ್ನೂ ಎತ್ತರ ಬೆಳೀತದೆ ಇದು? ಇಲ್ಲ ಸರ್, ಈಗ ಸ್ಟಾಪ್ ಆಯ್ತು, ಏನು ಮಾಡ್ದು ಬರ್ತಾಯಿದ್ದಲ್ಲ, ಮನೆ ಬರ್ತಾಯಿದ್ದಲ್ಲ. ಇದು ಇರೋ ದಪ್ಪ ನೋಡಿದ್ರೆ ನನ್ನ ಪ್ರಕಾರ ಯಾವುದೇ ಗಾಳಿ ಮಳೆ ಯಾವುದಕ್ಕೇನು ಜಗ್ಗಲ್ಲ ಆ ಥರ, ಅಷ್ಟು ಸಾಮಾನ್ಯ ಏನು ಆಗಲ್ಲ ಅಂತ ಸಪೋರ್ಟ್ ಕೊಟ್ಟು ಗೂಟಗಳು 2-3 ಎಲ್ಲ ಸಪೋರ್ಟ್ ಕೊಟ್ಟು ಮಾಡಿದಂಥದ್ದು ನೋಡಿದವಾಗ. ಈಗ ನಿಮ್ಗೆ ಈಗಿರೋ ರೇಟಿಗೆ ಒಂದು ಗೊನೆ ಒಂದು 900,000 ರೂಪಾಯಿಗಂತೂ ಈಗಿರೋ ರೇಟಿಗೆ ಅಷ್ಟಾಗಲ್ಲ ಸರ್. ಅದು ಇನ್ನು ಇದು ಮುಂದಿನ ಶ್ರಾವಣ ಏನೋ ಬರ್ಬೋದು ಸರ್. ಬಂದರೆ ಒಳ್ಳೆ ಬೆಲೆ ಸಿಕ್ಕಿದ್ರೆ 70-80 ರೂಪಾಯಿ ಸಿಕ್ಕಿದ್ರೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ರೈತರಿಗೆ 80 ರೂಪಾಯಿ ಸಿಗಬೇಕು ಕೆಜಿ. ಸರ್ ಹೋದ ವರ್ಷ ಎಲ್ಲ ತೊಗೊಂಡೋರು ಇಲ್ಲೇ ಜಮೀನಲ್ಲೇ 70-80 ರೂಪಾಯಿ ಕೆಜಿ ಹಂಗೆ ಇಲ್ಲೇ ತೊಗೊಂಡೋದ್ರು ರೈತರು ತೊಗೊಂಡೋದ್ರು. ಅದು ಒಂದು 2 ತಿಂಗಳು ಇತ್ತು ಸರ್ ಅಷ್ಟೇ ರೇಟ್, ಅದು ಮತ್ತಿರೋದಿಲ್ಲ. ಅದು ಅದೇ ಆ ಟೈಮ್ಗೆ ಗೌರಿ ಹಬ್ಬ, ಶ್ರಾವಣ, ಆಮೇಲೆ ದಸರಾ ಒಂದು ಟೈಮ್ ಹೆಂಗಿರುತ್ತೆ. ನಿಮ್ಮೂರು ಭಾಳ ಜನ ಹಾಕಿದ್ದಾರೆ ಈ ಬೆಳೆನ, ಈ ವೆರೈಟಿನ? ನಮ್ಮೂರಲ್ಲಿ ನಾವು ಒಬ್ಬರೇ ಸರ್ ಹಾಕಿರೋ ಸದ್ಯಕ್ಕೆ. ಈಗ ಹಿಂದೆಲ್ಲ ಬೆಳೆದ್ರು, ನಮ್ಮ ಹುಡುಗ ಏನೋ ಆಸೆ ಪಟ್ಟು ಕಂಪ್ನಿಯಿಂದ ತಂದು ಹಾಕ್ಸಿದ್ರು. ಜೈನ್ ಕಂಪ್ನಿಯಿಂದ ಹಾಕ್ಸಿದ್ವಿ. ಇದು 2 ಬೆಳೆ ಸಿಗುತ್ತಲ್ಲ? ಹ್ಞೂ ಸರ್, 2 ಬೆಳೆ. ಇದು ಫಸ್ಟ್ನೇ ಬೆಳೆ, ಇದು ಮೊದಲನೇದು. ಅಷ್ಟರೊಳಗೆ ಅಡಿಕೆ ನೀನು ಅದಕ್ಕೆ ಒಳ್ಳೆ ನೆರಳು ಆಗುತ್ತೆ. ಅಡಿಕೆ ಈಗ ಅಡಿಕೆ ಬಾಳೆಗೆ ನೀರು ಭಾಳ ಖರ್ಚಾಗುತ್ತೆ ಅಂತಾರೆ, ನಿಜಾನ? ಏನು ಹಂಗೆ ಅನ್ಸಲ್ಲ ಸರ್ ನಮಗೆ. ಈಗ ಬಾಳೆ ಬಿಡ್ತೀವಲ್ಲ, ಅದೇ ಅಡಿಕೆಗೆ ಹೋಗಿ ಸರ್, ಸಾಕಾಗುತ್ತಲ್ಲ. ಅಡಿಕೆಗೆ ಏನು ಸಪ್ರೇಟ್ ಬಿಡಲ್ಲ ನಾವು. ಅದೇ ಮತ್ತೆ ಬಾಳೆಗೆ ಏನು ಬಿಡ್ತೀವಿ. ಇದಕ್ಕೆ ಈ ತೋಟಕ್ಕೆ ಎಷ್ಟು ಕೊಡ್ತೀವಿ ಅದಕ್ಕೆ ಅಷ್ಟೇ ಜಾಸ್ತಿ ಟೈಮ್? ಅಷ್ಟೇ ಕೊಡ್ತೀವಿ ಸರ್, ಅಷ್ಟೇ ಕೊಡ್ತೀವಿ. 1 ಗಂಟೆ ಕೊಟ್ಟರೆ ಅದಕ್ಕೊಂದು ಗಂಟೆ. ಅಷ್ಟೇ. ಆಗಲಿ, ಧನ್ಯವಾದ. ನಮಸ್ಕಾರ ಸರ್. ಸರ್ ಸೋಲಾರ್ ಇದೆ. ಹುಷಾರು ಸರ್. ಒಂಚೂರು ಬಾರ ಇಲ್ಲೇ ಕರಿತೀರ ಒಂದು ಸ್ವಲ್ಪ. ಇಲ್ಲೇ ಕೆಂಗ್ಳಕ್ಕೆ ಬಾಯಿಲ್, ಬೇಗ ಬಾಯಿಲ್ ಒಂದು ಸ್ವಲ್ಪ. ಕರೆಂಟ್ ಬಂದಿದ್ದು ಬಾಯಿಲ್ ಒಂಚೂರು. ಬಂದು ಸರ್, ಇಲ್ಲೇ ನಮಗೆ ಇಲ್ಲೇ ಒಂದು ಪಚ್ಚು ರಸಬಾಳೆ ಅಂತ. ಇದು ನಂಜನಗೂಡು ರಸಬಾಳೆ. ಓಕೆ. ನಾಗರಾಜರು, ಇದು ಬಾಳೆ ಎಷ್ಟು ಏರಿಯಾ ಇದೆ? 1 ಎಕರೆ ಇದೆ? ಸರ್ 1 ಎಕರೆ ಐತೆ ಸರ್. 1 ಎಕರೆ 800 ರಸಬಾಳೆ. ಓಕೆ. ನಂಜನಗೂಡು ಪುಟ್ಟಬಾಳೆ ಅಂತ. ಇದು ಪುಟ್ಟಬಾಳೆ ಅಂತ. ದಪ್ಪ ಬರುತ್ತೆ ಸರ್ ಇದು. ನೀವು ಫಸ್ಟ್ ಇದನ್ನ ಹಾಕಿರೋದು? ಇಲ್ಲ, ನಮ್ಮಲ್ಲೆಲ್ಲ ಹಾಕಿದ್ರು. ನಾನು ಬೆಂಗಳೂರು ಅಂತ ಈಗ ಸೀಡ್ಸ್ ತಂದು ಹಾಕ್ಸಿದ್ದೇನೆ ಬೆಂಗಳೂರಿಗೆ. ಇದು ಹಾಕಿ ಎಷ್ಟು ದಿವಸ ಆಯ್ತು ಈಗ? ಇದು ಹಾಕಿ ಈಗ 9 ತಿಂಗಳಾಯ್ತು ಸರ್. ಇದು 9 ತಿಂಗಳಾಯ್ತಾ? ಓಕೆ. ಈಗ ಇದು ಫಸಲು ಬರಬೇಕೀಗ? ಎಲ್ಲ ಗೊನೆ ಬಂದಿದೆ ಸರ್. ಗೊನೆ ಬಂದಿದೆಯಲ್ಲ? ಬಂದಿದೆ ಗೊನೆ ಬಂದಿದೆ. ಓಕೆ. ಎಲ್ಲ ಹೊಡಿತಾ ಇತ್ತು ಈಗ 9 ತಿಂಗಳಿಗೆ. ಈಗ ಆಗಸ್ಟ್ ತಿಂಗಳಿಗೆ ಕಟಾವು ಬರುತ್ತೆ ಸರ್. ಇದು ಆಗಸ್ಟ್ ತಿಂಗಳಿಗೆ ಬರುತ್ತೆ? ಬರುತ್ತೆ ಸರ್. ಓಕೆ. ಇದು ಏನು ವಿಶೇಷತೆ ಸರ್? ನಾವು ನಮ್ಮಲ್ಲಿಲ್ಲ. ಮಾರ್ಕೆಟಲ್ಲಿ ಚಿರು ಮಾರ್ಕೆಟ್ ಇದ್ದಾರೆ ಸರ್, ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಎಲ್ಲ ಈಗ ತೋಟಕ್ಕೆ ಬಂದು ತಗೊಂಡು ಹೋಗ್ತಾರೆ. ಆಪ್ಕಮ್ಸ್ ಎಲ್ಲ ನಮ್ಮ ಕೈಲೆಲ್ಲ ಮಾಡೋಕ್ಕಾಗಲ್ಲ, ಭಾಳ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಕಾಲೇ ತೊಗೊಂಡು ಹೋಗಕ್ಕೆ. ಇಲ್ಲೇ ಎಲ್ಲ ನಮ್ಮ ಚಿತ್ರದುರ್ಗ ಮಾರ್ಕೆಟ್ನಾಗೆ ಬಂದು ತಗೊಂಡು ಹೋಗ್ತಾರೆ. ಫಸ್ಟ್ ಅಡಿಕೆ ಹಾಕಿದ್ರಿ? ಅಡಿಕೆ ಹಾಕಿ ಆಮೇಲೆ ಬಾಳೆ ಹಾಕಿದ್ವಿ ಸರ್. ಬಾಳೆ ಹಾಕಿ 9 ತಿಂಗಳಾಯ್ತು? ಬಾಳೆ ಹಾಕಿ 9 ತಿಂಗಳಾಯ್ತು. ಅಲ್ಲೇ ಇದೆಲ್ಲ ಕೆಲವು ಕಡೆ ಗೊನೆಗಳು ಸ್ಟಾರ್ಟ್ ಆಯ್ತು ಸರ್. ಸ್ಟಾರ್ಟ್ ಆಗಿದೆ. ಇನ್ನೂ 1-2 ತಿಂಗಳು ಬೇಕಲ್ಲ? 3 ತಿಂಗಳು ಬೇಕು ಸರ್ ಕಟಾವಿಗೆ, ಶ್ರಾವಣಕ್ಕೆ. ಬಟ್ ಭಾಳ ಚೆನ್ನಾಗಿ ಬೆಳೆದಿದೆಯಲ್ಲ? ಚೆನ್ನಾಗಿ ಮಾಡಿದ್ವಿ ಸರ್. ಅಲ್ಲ, ಇದು ವೆರೈಟಿ ಯಾವುದಂದ್ರೆ GQK ಅವ್ರದ್ದು? GQK ಅಲ್ಲ, ಯೂನಿವರ್ಸಿಟಿ ಅವರ ಪ್ರೈವೇಟಾ? ಇವರು ಜೈನ್ ಕಂಪ್ನಿ ಸರ್. ಇದು ಜೈನ್ ಕಂಪ್ನಿ. ಹೆಂಗೆ ಒಂದು ಇದಕ್ಕೆ ಸಸಿ? ಇದು 22 ರೂಪಾಯಿ ಒಂದು ಬೀಜ ಸರ್ ನಮಗೆ. 22 ರೂಪಾಯಿ. ಏನು ದಾಯ ಇದು ಗಿಡದಿಂದ ಗಿಡಕ್ಕೆ ಸರ್? ಇದು 9 ಅಡಿಕೆ ಗಿಡ ಮಾಡಿದ್ವಿ. ಅದ್ರ ಸೆಂಟ್ರಲ್ಲಿ ಎರಡು ಕಂದು ಇಟ್ಟಿದ್ವಿ. 2 ಗುಂಡಿ ಹೊಡಿಸ್ಬಿಟ್ಟು ಅದಕ್ಕೆಲ್ಲ ದನಿ ಗೊಬ್ಬರ, ಬೇವಿನ ಹಿಂಡಿ, ಟ್ರೈಕೋಡಮ್ಮ ಎಲ್ಲ ಮಿಕ್ಸ್ ಮಾಡಿ ಸರ್. ಮತ್ತೆ ತಿಂಗಳೆಲ್ಲ ಕರೆಕ್ಟಾಗಿ ಗೊಬ್ಬರ ಕೊಟ್ಟಿದ್ವಿ. ಅವರೊಂದು ಇದು ಕೊಟ್ಟಿದ್ರು, ಪ್ರೊಸೀಜರ್ ಕೊಟ್ಟಿದ್ರು, ಪೇಪರ್. ಅದ್ರ ಪ್ರಕಾರ ಮಾಡಿದ್ವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈಗ ಗೊನೆ ಬಂದಿರೋದು ತೋರಿಸಿ. ಗೊನೆ ಬಂದಿದೆ, ಬರ್ರಿ ಸರ್. ಇದೆಲ್ಲ ಇದೆ ನೋಡಿ. ಇದು 70-80 ರೂಪಾಯಿ ರೇಟ್ ಸಿಕ್ಕರೆ 1,000 ರೂಪಾಯಿ ಒಂದು ಗೊನೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಈಗ. ಹೌದಲ್ಲ? ಗೊನೆ ಸೈಜ್ ನೋಡಿದ್ರೆ ಒಳ್ಳೆ ಪಚ್ಚಬಾಳೆ ಥರ ಕಾಣುತ್ತೆ. ಪಚ್ಚಬಾಳೆ ಥರ ಕಾಣುತ್ತೆ. ಅದೇ ಈಗಲೇ ಅದರದ್ದು ಉದ್ದ ಆಗಲ್ಲ. ಹೌದೌದು, ಆ ಥರ ಇದೆ. ರೇಟ್ ಎಷ್ಟು ಸಿಗ್ಬೇಕಂತ ನೀವು? ಸರ್ ನಮಗೆ ಆಸೆ ಸರ್. ಲಾಸ್ಟ್ ಟೈಮ್ ಎಲ್ಲ 70-80-90 ರೂಪಾಯಿ ಸಿಕ್ಕಿರ್ತದೆ ತೋಟದ ರೈತರಿಗೆ. ಅದು ಗೊನೆ ಉದ್ದ ನೋಡಿದ್ರೆ ಅದು ಕಮ್ಮಿ ಅಂದರೆ ಒಂದು 15-16 kg ಮೇಲೆ ಬರುತ್ತೆ ಸರ್. ಬರುತ್ತಲ್ಲ? ಬರುತ್ತೆ. ಗಿಡನೂ ಹಂಗಿದೆ ಅದಕ್ಕೆ. ಗಿಡ ಒಳ್ಳೆ ನನಗೆ ಒಳ್ಳೆ
ಇಮ್ಯಾಜಿನ್ ಮಾಡೋಕ್ಕಲ್ಲ ಆ ಮಟ್ಟಕ್ಕಿದೆ. ಎತ್ತರ ಅಂತೂ 15 ಅಡಿ ಇದೆಯಲ್ಲ. 15 ಅಡಿ ಸರ್, ಜಾಸ್ತಿ ಸರ್ 15 ಅಡಿಗೆ. ಇಲ್ಲೊಂದು ಕಡೆ ಆಗಿದೆಯಲ್ಲ ಅದೇ ಆಕಾರ. ಹಾಂ ನೋಡಿ ಅದು ಕಮ್ಮಿ ಅಂದರೆ ಒಂದು 3 ಅಡಿ ಉದ್ದ ಇಲ್ವಾ? ಹಾಂ ಆಯ್ತು ಸರ್, ಆಯ್ತು. ಅದು 18 kg ಮೇಲೆ ಬರುತ್ತೆ ಸರ್ ಅದು ಅಲ್ವಾ? ಹಾಂ. ಈಗೇನು ರೇಟ್ ಇದೆ ಈಗ? ದುರ್ಗದಲ್ಲಿ 60 ರೂಪಾಯಿ ಇದೆ kg. ಹ್ಞೂ ಸರ್. ಹಣ್ಣು ಸರ್ ಎಲ್ಲ ಮಧ್ಯವರ್ತಿಗಳಲ್ಲ ಸರ್, ಇಲ್ಲಿ ರೈತರಿಗೆ ನೀವು ನೇರ ಮಾರ್ಕೆಟ್ ಇಲ್ಲ. ಹಾಂ, ಈಗ ಅಡಿಕೆ ತಗೊಂಡು ಇಲ್ಲ ಅವರು, ಈಗ ನೀವು ಹೇಳಿರಲ್ಲ, ಈಗ ಗಿರಿ ಅಂಗಡಿ ಮಂಜಣ್ಣ ಅಂದ್ರಲ್ಲ. ಹಾಂ, ಈಗ ನಿಮ್ಮದು ಹತ್ರ ಆದ್ರೂ ಎಷ್ಟು ಜನ ಬಂದಿದ್ದೀರ ಅಂತ ಸ್ಪೇಸಿಂಗು ಚೆನ್ನಾಗಿ ಬಂದಿದೆ ಸರ್. 1 ಮೀಟರ್ ಇದೆ ಅಷ್ಟೇ ಸರ್, ಅಷ್ಟೇ ಸರ್. ಆದರೂ ಬುಡ ನೋಡಿದ್ರೆ ತೆಂಗಿನ ಮರ ನೋಡ್ದಂಗೆ ಆಗುತ್ತೆ ಸರ್. ನಾವು ಇದನ್ನ 2x2 ಗುಂಡಿ ಹೊಡಿಸ್ಬಿಟ್ಟು ಭಾಳ ಕ್ರಮಬದ್ಧವಾಗಿ ಮಾಡಿದ್ದೀವಿ ಸರ್ ನಾವು. ಅದ್ಭುತ. ನನಗೆ ಯಾಕಂದ್ರೆ ನಂಜನಗೂಡೆಲ್ಲ ರೌಂಡ್ ಹೊಡ್ತೀವಿ ನಾನು. ಅಲ್ಲಿ ಹೋಗಿದ್ರಾ? ಅಲ್ಲೆಲ್ಲ ಸುಮಾರು ನಂಜನಗೂಡು ರಸಬಾಳೆದೇ ವಿಡಿಯೋಗಳು ಮಾಡಿದ್ದೀವಿ. ಅದೇ ಆದರೆ ಈ ದಪ್ಪ ನೋಡಿದ್ರೆ ನಾನು ಒಳ್ಳೆ ತೆಂಗಿನ ಮರ ನೋಡಿದ ಫೀಲ್ ಆಗ್ತದೆ. ಚೆನ್ನಾಗಿ, ತುಂಬ ಚೆನ್ನಾಗಿದೆ ಸರ್. ಬುಡ ನೋಡಿದ್ರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಆ ಮಟ್ಟಕ್ಕಿದೆ. ನಿನ್ನೆ ನೋಡಿದ ಶುಚಿ ಹೋಟ್ಲು ನಿಮ್ದಲ್ಲಿ ಬರ್ತದೆ ಟೆಲಿಕಾಸ್ಟ್. ಕ್ಯಾಬ್ ಬೀಚಕ್ಕೆ ಬರುತ್ತೆ ಅಲ್ಲಿ 2 ಇಂಚಿಂದ ಆ ಕಡೆ. ಅಲ್ಲೇ ಬೀಚ್ ಬಿಡಲ್ಲ. ಇವರು ಜಯದೇವ್ ರೆಡ್ಡಿ ಅಂತ ನೋಡಿದ್ಯಾ? ಹಾಂ ನೋಡಿದಾರೆ. ಸೋಲಾರ್